ಎಕ್ಕಲಮಟ್ಟಿ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಜಮಖಂಡಿ ತಾಲೂಕಿನ ಚಿಕ್ಕಲಗಿ ಕ್ರಾಸ್ನಲ್ಲಿ ಎಕ್ಕಲಮಟ್ಟಿ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ, ಎಕ್ಕಲಮಟ್ಟಿ ಏತ ನೀರಾವರಿ ಕಾಮಗಾರಿಯನ್ನು ಅಧಿಕಾರಿಗಳು ಪೂರ್ಣಗೊಳಿಸುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದರು. ಈ ಹೋರಾಟದಲ್ಲಿ ರೈತ ಮುಖಂಡರಾದ ರಾಮಪ್ಪ ಕರ್ಜಿಗಿ, ಸಿದ್ದರಾಯಿ ಸನಸಿದ್ದ ದರಿಯಪ್ಪ ದಾನಗೌಡ, ಜ್ಯೋತಿಬಾ ಚೌಹಾಣ್, ಸುರೇಶ್ ಹಂಚಿನಾಳ, ವಿಜಯ್ ಹೆಗ್ಗೊಂಡ, ಗುಡುಸಾಬ್ ಹೊನವಾಡ, ಸದಾಶಿವ ಕಲುತಿ, ಸದಾಶಿವ ಬಿದರಿ, ಜಂಗೀರ್ ಮುಲ್ಲಾ, ಬಸವರಾಜ್ ಮಸಳಿ ಹಲವಾರು ರೈತ ಮುಖಂಡರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. 2013ರಿಂದ ವಿಳಂಬ ನೀತಿಯನ್ನು ಖಂಡಿಸಿ ಇವತ್ತು ಹಲವಾರು ಸಲ ಸಾಕಾಗಟ್ಟ ಈ ಯೋಜನೆ ಸಂಬಂಧ ವಿಳಂಬ ಆಗಿದ್ದಕ್ಕಾಗಿ ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೇವೆ. ಆದರೂ ಕೂಡ ವಿಳಂಬ ನೀತಿಯನ್ನು ಖಂಡಿಸಿ ಇವತ್ತು 3ನೇ ದಿನ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇವತ್ತಿಲ್ಲಿ ಸಂಬಂಧಪಟ್ಟಂತ ಸಣ್ಣ ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಇವತ್ತು ಇಲ್ಲಿ ಬಂದು ನಮಗೆ ಭೇಟಿ ಕೊಟ್ಟಾಗ ಎಜುಕೇಟ್ ಇಂಜಿನಿಯರ್ ಕೊಳ್ಳಿ ಸಾಹೇಬರಾಗಿರ್ಬೋದು, AW ಅವರು ಹೊಸರಾಜ್ ಸಾಹೇಬರಾಗಿರ್ಬೋದು, ಹಾಗೂ ನಮ್ಮ ಇದನ್ನ ಮಾಡ್ಲಾಕ ಕಾರಣೀಭೂತರಾದಂತಹ ಶ್ರೀಕಾಂತ್ ಕುಲಕರ್ಣಿ ಅವರು ಕೂಡ ಈ ವೇದಿಕೆಗೆ ಭೇಟಿ ಕೊಟ್ಟು ಇದ ಶೀಘ್ರದಲ್ಲಿ ಯೋಜನೆ ಮುಗಿಬೇಕಂತೇಳಿ ಒತ್ತಾಯ ಕೂಡ ಮಾಡುತ್ತಾ ಈಗ ಬಂದಂತ ಅಧಿಕಾರಿಗಳು ನಾವು ಕೂಡ ಹೇಳಿದೆವು, ನೀವು ಈ ಕೆಲಸ ಸ್ಟಾರ್ಟ್ ಮಾಡುತ್ತಾನ ನಾವು ವೇದಿಕೆ ಮೇಲೆ ಇರ್ಬೇಕು, ನೀವು ಕೂಡ ವಾರ ಹೋಗತ್ತೋ 15 ದಿನ ಹೋಗತ್ತೋ ಹೋಗ್ಲಿ, ಹೋದಾಗ ಈ ಯೋಜನೆಗಳು ಪ್ರಾರಂಭ ಮಾಡಿ ಇಲ್ಲಿ ನೀವು ಕೂಡ ಹೇಳೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅಧಿಕಾರಿಗಳು ಕೂಡ ನಮ್ದು ಏನಲ್ಲಿ ಕೆಲಸ ಎಲ್ಲ ಯೋಜನೆ ಬಹಳ ದಿನ ಹಳಿದೈತಿ ಮುಗಿಸೋಣ ಅಂತಕ್ಕಂಥ ಮಾತನ್ನು ಕೊಟ್ಟಾಗ ಇವತ್ತು ನಮಗೆ ಬಹಳ ಖುಷಿ ಅನಿಸ್ತಾ ಇದೆ. ನಮ್ಗೆ ಅತಿ ಶೀಘ್ರದಲ್ಲಿ ಒಂದು ತಿಂಗಳ 1.5 ತಿಂಗಳಲ್ಲಿ ಯೋಜನೆಯನ್ನ ನೀರು ಒಗಿಬೇಕಂತೇಳಿ ನಮ್ಮ ಆಸೆ ಐತಿ. ಅದಕ್ಕಾಗಿ ನಾವು ಎಲ್ಲ ತೊದಲವಾಗಿ ಚಿಕ್ಕಲಿಕ್ಕಿ ಎಲ್ಲ ಸಂಪೂರ್ಣ ರೈತರು ಇದಕ್ಕೆ ಒತ್ತಾಯಗಳನ್ನು ಮಾಡಿ ಈ ನೀರನ್ನ ಪಡ್ಕೋಬೇಕಂತೇಳಿ ವಿನಂತಿ ಮಾಡುತ್ತಾ ನನಗ ಮಾತುಗಳು. ಇವತ್ತಿನ ದಿವಸ ಚಿಕ್ಕಲಿಕ್ಕಿ ಕ್ರಾಶ್ ನಲ್ಲಿ ಸುಮಾರು 13 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಚಿಕ್ಕಲಿಕ್ಕಿ ಎಕ್ಕಲಮಟ್ಟಿ ಏತ ನೀರಾವರಿ ಯೋಜನೆ ಏನಿದೆ ಅದರ ಒಂದು ಕುರಿತು ಕಂಪ್ಲೀಟ್ ಆಗಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಧರಣಿ ಸತ್ಯಾಗ್ರಹ ನಡೆದಿದೆ. ಇವತ್ತು ಇಂಜಿನಿಯರ್ಗಳನ್ನ ಇಲ್ಲಿ ಕರೆಸಿ ಯಾರು ವಿಳಂಬ ಮಾಡ್ತಾ ಇದ್ರು, ಕುಂಟು ನೆಪಗಳನ್ನ ಹೇಳ್ತಾ ಇದ್ರು, ಎಲ್ಲ ಇಂಜಿನಿಯರ್ಗಳನ್ನ ಇಲ್ಲಿ ಕರೆಸಿ ಇವತ್ತು ಸಮಕ್ಷಮವಾಗಿ ಕೂತ್ಕೊಂಡು ಮಾತಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತೇಳಿ ಅವ್ರ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇದು ಬಹಳ ಸಲ ಆಗೈತಿ, ಯಾಕಂದ್ರೆ 13 ವರ್ಷದಿಂದ ಇದು ಆಶ್ವಾಸನೆ ಕೇಳ್ಕೊಂಡು ಬಂದೈತಿ. ಇನ್ ಮೇಲೆ ಏನ್ ತೀರ್ಮಾನ ಮಾಡಿದೀವಪ್ಪ ಅಂತಂದ್ರ ಆ ಆಫೀಸರ್ಗಳನ್ನು ಇಲ್ಲೇ ಕುಂಡ್ರಿಸ್ಕೊಂಡ ಇನ್ನು ಆ ಯೋಜನೆ ಕಂಪ್ಲೀಟ್ ಮಾಡಿ ಇಲ್ಲಿ ನೀರು ಒಗಿಸಿದ ಮೇಲೆ ಈ ವೇದಿಕೆಯನ್ನು ಮುರಿಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದೀವಿ. ಅವ್ರಿಗೂ ಕೂಡ ಬಹಳ ಏನಪ್ಪಾ ಅಂತಂದ್ರ ಎಷ್ಟೇ ಸುಳ್ಳು ಹೇಳೋಣಪ್ಪ ಅನ್ನುವಂತ ಒಂದು ಏನು ನಾಚಿಕೆ ಬರ್ಲಾಗ್ತೈತಿ ಅವ್ರಿಗೆ, ಎಷ್ಟು ಸುಳ್ಳು ಹೇಳೋದು ಅಂತೇಳಿ. ಹಬ್ಬ ಆ ರೈತ ಇದು ಮಾಡಿದ ಅಡ್ಡಿ ಮಾಡಿದ, ಈ ರೈತ ಅಡ್ಡಿ ಮಾಡಿದ, ಅಲ್ಲಿ ಕಂಬ ಹಾಕೊಡ್ಲಿಲ್ಲ, ಇಲ್ಲಿ ಪೈಪ್ ಹಾಕೊಡ್ಲಿಲ್ಲ, ಕುಂಟ ನೆಪಗಳನ್ನ ಹೇಳ್ಕೊತ ಬಂದಾರ. ಆ ಕಾಂಟ್ರಾಕ್ಟರ್ಗಳು ಸಾಕಷ್ಟು ಬದಲಾವಣೆ ಆಗ್ಯಾರ. ಅಲ್ಲಿ ತಂದಂತ ಏನು ಮೋಟರ್ ಏನದಾವ ಅವು ಕೂಡ ಜಂಗ್ ಹತ್ಲಾಗ್ತಾವ. ಹಿಂಗಾಗಿ ಈ ಬಹಳ ದಿನದ ಏನ್ ಕನಸು ಏನಿತ್ತಲ್ಲ, ಈ ಕನಸು ಇನ್ನೇನು ಕೆಲವು ದಿನಗಳಲ್ಲಿ ಈಡೇರುವಂತ ಏನು ದಿನ ಬಂದೈತಿ. ಇದಕ್ಕೆ ನಾವು ಏನಪ್ಪಾ ಅಂದ್ರೆ ಗಟ್ಟಿಯಾಗಿ ನಿಲ್ಲುವಂತ ನಿರ್ಧಾರವನ್ನ ಎಲ್ಲ ರೈತರು ಕೂಡ ಕುಡ್ಕೊಂಡು ನಾವು ನಿರ್ಧಾರ ತಗೊಂಡಿದೀವಿ. ಯಾವುದೇ ಕಾರಣಕ್ಕೂ ಈ ವೇದಿಕೆ ಮುರಿಯಂಗಿಲ್ಲ. ಅಲ್ಪ ಸ್ವಲ್ಪ ಏನ್ ಕೆಲಸ ಉಳಿದೈತ್ಲ ಆ ಕೆಲಸನ ಮುಗಿಸಿ ನೀರು ಜಿಗಿಸೇ ಹೇಳ್ಬೇಕು ಅನ್ನುವಂತ ಒಂದು ಕೆಲಸ ಏನಪ್ಪಾ ದಿಟ್ಟವಾದಂತ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಇದರಲ್ಲಿ ಏನಾದ್ರು ಅಧಿಕಾರಿಗಳು ನಮಗೆ ಮೋಸ ಮಾಡುವಂತದ್ದಾಗ್ಲಿ, ಯಾರೇ ಮೋಸ ಮಾಡುವಂತದ್ದಾಗ್ಲಿ, ನಮ್ಮನ್ನು ಯಾಮಾರಿಸುವಂತದ್ದಾಗ್ಲಿ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಏನು ಕಾನೂನು ಕ್ರಮವನ್ನ ಜರುಗಿಸುವಂತ ಎಲ್ಲಾ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ. ಅಧಿಕಾರಿಗಳನ್ನ ನೇರವಾಗಿ ಹೊಣೆ ಮಾಡಿಸಿ ಅವರ ಮೇಲೆ ನಾವು ಕೇಸ್ ದಾಖಲೆ ಕೂಡ ನಾವು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಏನು ಚಿಕ್ಕಲಗಿ ಕ್ರಾಸ್ ನಲ್ಲಿ ಒಂದು ಎಕ್ಕಲಮಟ್ಟಿ ಏತ ನೀರಾವರಿ ಬಗ್ಗೆ ಬಹಳ ಒಂದು ಕೆಲಸವನ್ನ ವಿಳಂಬ ಆಗಿದ ಕಾರಣ ಏನ್ ನಮ್ಮ ರೈತರು ಒಂದು ಹೋರಾಟಕ್ಕೆ ಇದ್ದಿದ್ರು. ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗಿ ಇವತ್ತು ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದೀವಿ. ಜೊತೆಗೆ ಈ ಸಂಬಂಧಪಟ್ಟ ಏನು ನೀರಾವರಿ ಕೆಲಸ ಆಗ್ಬೇಕಾಗಿತ್ತು ಇಲ್ಲಿವರೆಗೆ ಆಗಿರ್ಲಿಲ್ಲ. ಆದ ತಕ್ಷಣ ಇವತ್ತಿನ ದಿವಸ ಏನು ಆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ವೇದಿಕೆಗೆ ಬಂದು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಕೂಡ ನಾವು ಒಂದು ಸಹಮತ ಕೊಟ್ಟಿವಿ. ಆದಷ್ಟು ಬೇಗನೆ ಕೆಲಸ ಮಾಡದೇ ಇದ್ರೆ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಉಗ್ರವಾದ ಹೋರಾಟ ಮಾಡುವಂತ ವ್ಯವಸ್ಥೆ ಆಗ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳಿದೀವಿ. ಈ ವೇದಿಕೆ ಈ ನೀರನ್ನ ಇಲ್ಲಿ ಅವರು ನೀರು ಹರಿಸೋ ತನಕ ನಾವು ಯಾವುದೇ ರೀತಿ ಹಿಂದೆ ತಗೊಳಂಗಿಲ್ಲ. ಮತ್ತು ನಾನು ಕೂಡ ಒಂದು ರೈತರ ಪರ ಒಂದು ಮಾತು ಹೇಳಿದೀವಿ. ಇದೇ ಯುಗಾದಿ ಅಂದ್ರೆ ಒಂದು ಏಪ್ರಿಲ್ ಒಳಗಾಗಿ ಏನಾದ್ರು ಒಂದು ನೀರನ್ನು ಒಗಿಸಿದ್ರಪ್ಪ ಅಂದ್ರೆ ಎಲ್ಲಾ ಅಧಿಕಾರಿಗಳು ಕೂಡಿ ನಾವು ಅವ್ರನ್ನ ಬೆಳ್ಳಿಯಲ್ಲಿ ತುಲಾಭಾರ ಮಾಡ್ತೀವಿ ಅಂತ ಮಾತು ಕೂಡ ಹೇಳಿವಿ.
ಅದನ್ನ ಅವ್ರು ಉಳಿಸ್ಕೋಬೇಕಂತ ನಾವು ಮಾತು ಕೂಡ ಹೇಳ್ತೀನಿ. ಅದಕ್ಕಾಗಿ ನಮಗ್ ಮೊದಲು ನೀರ್ ಬೇಕಾಗೈತಿ. ಆ ನೀರ್ ಏನಪ್ಪ, ನಮ್ದು ಪಕ್ಕದ ಕೃಷ್ಣಾ ನದಿ ನಮ್ದು, ಜಮೀನು ನಮ್ದು. ಕೇವಲ ಒಂದು 12 ಕಿಲೋಮೀಟರ್ಗಳಲ್ಲಿ ಏನೋ ಒಂದು ನೀರ್ ಹರಿಸುವಂತ ಕೆಲಸ 13 ವರ್ಷಗಳಿಂದ ಏನೋ ವಿಳಂಬ ಆಗೈತಿ. ಅದು ತಕ್ಷಣ ಯಾವುದೇ ರೀತಿಯಿಂದ ಅದಕ್ಕೆ ತಕರಾರಿಲ್ಲ, ಯಾವ್ದು ತೊಂದರೆ ಇಲ್ಲ ಅನ್ನೋ ಮಾತು ಕೂಡ ಕೇಳಿವಿ. ಅದಕ್ಕೆ ರೊಕ್ಕನು ಎಷ್ಟು ಅದಕ್ಕೆ ಇಡ್ಬೇಕಾಗಿ ಇಟ್ಟಾರಂತ ಹೇಳಿ ಇವತ್ತು ಅದನ್ನ ಏನೋ ಒಂದು ಸಮಸ್ಯೆ ಬಂದ್ರೆ ನಾವು ಕೂಡ ರೈತರು ಅವ್ರೊಡನೆ ಹೋಗಿ ಏನು ಅಲ್ಲಿ ಒಂದು ಯಾರೇ ಅನಾನುಕೂಲ ಮತ್ತು ತಕರಾರು ಮಾಡಿದ್ರಂದ್ರೆ ಅಂತ ರೈತರ ಒಂದು ಮನವೊಲಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದೀವಿ. ಅದಕ್ಕೆ ನಮ್ಮ ಸಂಬಂಧಪಟ್ಟಂತ ಎಲ್ಲಾ ನಮ್ಮ ತೊದಲ ಬಗ್ಗೆ ಚಿಕ್ಕಲಿಕ್ಕಿ, ಆಮೇಲೆ ಜನವಾಡ, ಈ ನಾಗನೂರಿಗೆ ಇಲ್ಲಿ ಸಂಬಂಧಪಟ್ಟ ಹಳ್ಳಿ ರೈತರೆಲ್ಲ ಕೂಡ್ಕೊಂಡು ಇವತ್ತೇನು ನಾವು ಈ ಒಂದು ನಿರ್ಧಾರಕ್ಕೆ ಯಾವತ್ತು ಭದ್ರಾಗಿರ್ತೀವಿ. ಆದಷ್ಟು ಬೇಗ ಸರ್ಕಾರ ಮತ್ತು ಈ ಅಧಿಕಾರಿಗಳು ಎಲ್ಲರೂ ನಮ್ಮ ರೈತರ ಒಂದು ತಲೆಗೆ ಹೋಗೊತ್ತು ಮತ್ತು ತಲೆಬಾಗಿ ಕೆಲಸವನ್ನು ಮಾಡ್ತಾರಂತ ವಿಶ್ವಾಸಕ್ಕೆ ಮಾಡ್ಲೇಬೇಕು. ಮಾಡದಿದ್ರ ನಾವು ಚಿಕ್ಕಲಿ ಕ್ರಾಸ್ ನಲ್ಲಿ ಉಗ್ರ ಒಂದು ಹೋರಾಟ ಮಾಡ್ಬೇಕಾದ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಈ ಮೂಲಕ ತಮಗೆ ತಿಳಿಸಿ, ನನ್ನ ಹೆಸರು ಗುರು ಸಾಬ್ ಹನವಾಡ ಅಂತೇಳಿ, ನಾನೊಬ್ಬ ಹೋರಾಟಗಾರ, ನಿರಂತರವಾಗಿ ನಾನು ರೈತರ ಜೊತೆ ಇರುವಂತ ಕೂಡ ಮಾತಾಡಿದ್ದೀನಿ. ನನ್ನ ಹೆಸರು ಜ್ಯೋತಿಬಾ ಚವ್ಹಾಣ್ ಅಂತೇಳಿ, ನಾನೊಬ್ಬ ರೈತ ಹೋರಾಟಗಾರ. ಎಕ್ಕಲಮಟ್ಟಿ ಏತ ನೀರಾವರಿ ಯೋಜನೆ ಎಂಬುವ ಒಂದು ಕಾಮಗಾರಿ ಸುಮಾರು 13 ವರ್ಷಗಳಿಂದ ಮಂಜೂರಾತಿ ಆದಂತ 48 ಕೋಟಿ ರೂಪಾಯಿ ಅನುದಾನದ ಒಂದು ಕೆಲಸವು ಅಧಿಕಾರಿ ನಿರ್ಲಕ್ಷ್ಯದಿಂದ ಅರ್ಧಕ್ಕೆ ನಿಂತು ಹೋಯಿತು. ಸುಮಾರು 3-4 ಬಾರಿ ಸರದಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ರಸ್ತಾ ರೋಕ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿ ಎಚ್ಚೆತ್ತುಕೊಳ್ಳದೆ ಕೊನೆಯದಾಗಿ ಇವತ್ತು 3ನೇ ದಿನವಾಗಿದೆ ನಮ್ಮದು ಉಪವಾಸ ಸತ್ಯಾಗ್ರಹ. ಇದೇ ರೀತಿ ಮುಂದುವರೆದರೆ ಅಮರನ ಉಪವಾಸ ಸತ್ಯಾಗ್ರಹ ಮಾಡಿಸಿ ನಾವು ನಮ್ಮ ಪ್ರಾಣ ಕೊಡಕ್ಕೆ ತಯಾರಾಗಿದ್ದೀವಿ. ನಮಗೆ ನೀರು ಬೇಕು, ಸರ್ಕಾರಕ್ಕೆ ನಾವು ಯಾವುದೇ ತೆರನಾದ ಏನು ಬೇಕಂದ್ರೂ ಕೊಡ್ತಾ ಇದ್ದೀವಿ, ಆದರೆ ನಮಗೆ ನೀರು ಸರ್ಕಾರ ಕೊಡಬೇಕು. ಇದು ಒಂದೇ ನಮ್ಮ ಬಯಕೆ. ಇದು ದಿನದಿಂದ ದಿನಕ್ಕೆ ಏರ್ತಾ ಇದ್ರು ಅಧಿಕಾರ ನಿರ್ಲಕ್ಷ್ಯದಿಂದ ಆಗಿದ ಕೆಲಸ ಐತಿ. ಶೀಘ್ರದಲ್ಲಿ ಪ್ರಾರಂಭವಾಗಬೇಕು. ಶೀಘ್ರದಲ್ಲಿ ಯುಗಾದಿ ಏಪ್ರಿಲ್ ಅಂತ್ಯದೊಳಗಾಗಿ ನಾವು ನಿಮ್ಮ ನೀರನ್ನು ಜಿಗಿಸ್ತು ಅಂತ ಹೇಳ್ಯಾರ ಅಧಿಕಾರಿಗಳು. ಆದ್ರೆ ಅವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಆದ್ರೂ ಅವ್ರು ಮನಸ್ಸು ಮಾಡ್ರೆ ಆಕೈತಿ ಅಂತ ನಾವು ಹೇಳ್ತೀವಿ. ಇದ್ರೊಳಗೆ ಯಾರದೇ ಮೀನಾಮೇಷಿದ್ರು ಅವ್ರು ಹೇಳ್ಬೇಕು. ಆದ್ರೆ ಶೀಘ್ರದಲ್ಲಿ ನಮ್ಮ ವರ್ಕ್ ಮುಕ್ತಾಯ ಆಗ್ಬೇಕಂತ ನಾ ಕೇಳ್ತಾ ಇದ್ದೀನಿ. ಇವತ್ತಿನ ಚಿಕ್ಕಲಿ ಕ್ರಾಸ್ ಧರಣಿ ಸತ್ಯಾಗ್ರಹ ಇದು ಏತಕ್ಕಾಗಿ ಅಂದರೆ ಸುಮಾರು 13 ವರ್ಷಗಳ ಹಿಂದೆ ಶ್ರೀಮಾನ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅವರಿದ್ದಾಗ ಅಡಿಗಲ್ ಹಾಕಿ, ಆ ನಂತರ ಟೆಂಡರ್ ಮುಗಿದ ಮೇಲೆ ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರು ಇಲೆಕ್ಷನ್ ನಿಂತಿದ್ರು, ಅವ್ರು ಬಿದ್ರು. ಮುಂದೆ ನ್ಯಾಮಗೌಡ ಸಾಹೇಬ್ರು ಬಂದ್ರು, ಅವರು ಏನು 10 ವರ್ಷ ಏನೂ ಮಾಡಲಿಲ್ಲ. ಆ ನಂತರ ಈಗ ಮತ್ತೆ ಸ್ವಾಮಿಗಳು ಬಂದಾರು. ಈಗ ಒಂದ್ ಸ್ವಲ್ಪ ಕಾರ್ಯಾಚರಣೆ ನಡೆದತಿ. ಅದಕ್ಕೇಂತಿ ಸರ್ಕಾರ ಇದಕ್ಕೆ ತೀವ್ರವಾಗಿ ಒಂದು ಪರಿಗಣಿಸಿ ಈ ರೈತರ ಒಂದು ನೀರಾವರಿಯನ್ನು ಈ ಬರಡ ಭೂಮಿಯಲ್ಲಿ ಕೊಟ್ಟು ಈ ನಮ್ಮ ಈ ತೊಗಲಬಾಗಿ ಚಿಕ್ಕಲಿಕ್ಕಿ ಗ್ರಾಮ ಈ ಏರಿಯಾ ಏನಪ್ಪಾ ಅಂದ್ರೆ ಈಗ ನಮ್ಮ ದ್ರಾಕ್ಷಿ ಪ್ರಸಿದ್ಧವಾಗೈತಿ. ಅದಕ್ಕೇನೈತಿ ನಮ್ದು ಒಂದು ಹೊರದೇಶಕ್ಕೆ ಹೋಗ್ಲಿ ಅನ್ನುವಂತ ಮಾತನ್ನು ಹೇಳಿ ತೀವ್ರಗತಿಯಲ್ಲಿ ಆಫೀಸರ್ ಇದನ್ನು ಮುಗಿಸಿಕೊಳ್ಳಿ, ಭಗವಂತ ಅವರಿಗೆ ಆಯುಷ್ಯ ಕೊಡ್ಲಿ ಅಂತ ಹೇಳಿ ವಿನಂತಿ ಮಾಡ್ಕೊತನು. ನಮಸ್ಕಾರ. ಎಕ್ಕಲಮಟ್ಟಿ ಏತ್ ನೀರಾವರಿ ಅನ್ನುವಂತ ಯೋಜನೆ ಪ್ರಾರಂಭವಾಗಿದ್ದು 2013ರಲ್ಲಿ ವಿಧಾನಸಭೆಯಲ್ಲಿ ಅನುಮೋದನೆಯಾಗಿ ಗೆಜೆಟೆಡ್ ಪ್ರಾರಂಭ ಆಗಿ ಸರ್ಕಾರ ಅಂತ್ಯದ 2013ರಲ್ಲಿ ಎಕ್ಕಲಮಟ್ಟಿ ಏತ್ ನೀರಾವರಿ ಅಡಿಗಲ್ಲು ಸಮಾರಂಭ ಇಲ್ಲೇ ಚಿಕ್ಕಲಿಕ್ಕಿ ಕ್ರಾಸ್ ಮಧ್ಯಭಾಗದಲ್ಲಿ ಆಗಿ ಪ್ರಾರಂಭಗೊಂಡಿತ್ತು. ಅವತ್ತಿನ ಮುಖ್ಯಮಂತ್ರಿಗಳಾಗಿರುವಂತ ಕರ್ನಾಟಕ ಸರ್ಕಾರದ ಜಗದೀಶ್ ಶೆಟ್ಟರ್ ಸಾಹೇಬ್ರವರು ಮತ್ತು ನೀರಾವರಿ ಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಶ್ರೀಕಾಂತ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಒಂದು ಯೋಜನೆ ಪ್ರಾರಂಭಗೊಂಡಿದ್ದು, ಅಲ್ಲಿಂದ ಅವರಾದ ನಂತರ ಬಂದಂತ ಜನಪ್ರತಿನಿಧಿಗಳು ಒಂದು ಇಚ್ಛಾಶಕ್ತಿ ಕೊರತೆಯೋ ಮತ್ತೇನು ಕೊರತೆಯೋ ನಮಗೆ ಸಾರ್ವಜನಿಕವಾಗಿ ಮೇಲ್ನೋಟಿಗೆ ಎದ್ದು ಕಾಣುತ್ತೆ. 10 ವರ್ಷಗಳ ಸಿದ್ದು ನ್ಯಾಮಗೌಡರು 5 ವರ್ಷ ಇದ್ರು, ಆನಂದ್ ನ್ಯಾಮಗೌಡರು 5 ವರ್ಷ ಇದ್ರು. ಆವಾಗೂ ಕೂಡ ಈ ಯೋಜನೆ ಪ್ರಾರಂಭ ಆಗಿದ್ದು ಇದು ಅಂತ್ಯ ಕಾಣಲಿಲ್ಲ, ಮುಕ್ತಾಯ ಆಗ್ಲಿಲ್ಲ. ಹೀಗಾಗಿ ಮುಂದೆ ಬಂದಂತ ಈಗ 2020 ಈಗ ಏನ್ ಜನಪ್ರತಿನಿಧಿಗಳು ಬಂದಾರ, ಇವ್ರೊಂದು ಸ್ವಲ್ಪ ಪ್ರಯತ್ನ ಮಾಡಿ ಅಧಿಕಾರಿಗಳನ್ನ ಒಂದ್ ಸ್ವಲ್ಪ ಈ ಕಾರ್ಯಕ್ಕೆ ವೇಗವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ತಾವ್ಯಾರು ಅಲ್ಲಗಳೆಯುವಂತಿದ್ದಿಲ್ಲ. ಈ ಯೋಜನೆ 2013ರಿಂದ ಇಲ್ಲಿವರೆಗೆ ಅಂದ್ರೆ 13 ವರ್ಷ, ಇನ್ನೂ 13 ವರ್ಷ ಈ ರೈತರು ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಈ ಯೋಜನೆ ಇನ್ನೂ 13 ವರ್ಷ ಆದ್ರೂ ಮುಗಿಯುವುದಿಲ್ಲ. ಹೀಗಾಗಿ ಈ ಯೋಜನೆ ಪ್ರಾರಂಭ ಆಗಿದ್ದು 13 ಆಗಾದ್ರೆ 2026 ಇದು ಮುಕ್ತಾಯಗೊಳ್ಬೇಕು. ಈ ಯೋಜನೆ ಈ ಭಾಗದ ಚಿಕ್ಕಲಿಕ್ಕಿ ತೊದಲಬಾಗಿ ಸಾಕಷ್ಟು 16 ಅರ್ಜುನಿಗೆ ಬಬಲೇಶ್ವರ ಭಾಗಕ್ಕೂ ಕೂಡ ಈ ನೀರು ಹೋಗುವಂತದ್ದು ವ್ಯವಸ್ಥೆ ಇದೆ. ರೈತರು ಬಹಳ ಹಸನಾಗಬೇಕು, ಅವರ ಸ್ವಾಭಿಮಾನದ ಬದುಕನ್ನ ಕಟ್ಟುವಂತ ಈ ಯೋಜನೆ ಅವರ ಬದುಕಿಗೆ ಒಂದು ನೆಲೆ ಆಗಬೇಕು.
ಹೊಸ ವರ್ಷ ಏನು ಯುಗಾದಿ ಎಂದು ಪ್ರಾರಂಭಗೊಳ್ಳುತ್ತದೆ, ಹೊಸ ವರ್ಷಕ್ಕೆ ಇದೊಂದು ಹೊಸ ಚೈತನ್ಯವಾಗಿ ರೈತರಲ್ಲಿ ಒಂದು ಮಂದಹಾಸ ಮೂಡಬೇಕು. ಆ ಮೂಡಿದಾಗ ಮಾತ್ರ ಈ ಟೇಜ್ ಅಲ್ಲಿವರೆಗೆ ನೀರು ಜಿಗಿಯವರೆಗೆ ಈ ಟೇಜ್ ಕೀಳಂಗಿಲ್ಲ ಅಂತೇಳಿ ಈ ವೇದಿಕೆ ಮುಖಾಂತರ ಎಲ್ಲ ರೈತ ಹೋರಾಟಗಾರರ ಪರವಾಗಿ ನಾನು ಹೇಳ ಬಯಸುತ್ತೇನೆ.